ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮತ್ತು ಇತರ ವೃತ್ತಿಪರ ಕೋರ್ಸುಗಳು ಇವತ್ತು ಬಡ ವಿದ್ಯಾರ್ಥಿಗಳಿಗೆ ತಗೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು MBBSನ ಒಂದು ಸೀಟ್ ಪಡಿಬೇಕಂದ್ರೆ 1 ರಿಂದ 2 ಕೋಟಿ ರೂಪಾಯಿ ಡಿಮ್ಯಾಂಡನ್ನು ಇಡ್ತಾರೆ. ನಮ್ಮ ಹೋರಾಟ MBBS ಅನ್ನು ನೀವು ಖಾಸಗಿ ಸೀಟುಗಳಿಗೆ ಕೊಡಬೇಡ್ರಿ ಅನ್ನೋದ್ರ ಮೇಲಿಲ್ಲ. ನಮ್ಮ ಹೋರಾಟ ಇರೋದು ನೀಟ್ ಮತ್ತು CET ಪರೀಕ್ಷೆಗಳು ಏನು MBBSನ ಪೂರ್ವ ಪರೀಕ್ಷೆಗಳು ಪ್ರವೇಶ ಪರೀಕ್ಷೆಗಳು ಅಂತ ಹೇಳಿ ಮಾಡ್ತೀರಾ ಅದ್ರ ಬಗ್ಗೆ ಇದೆ. ಇವತ್ತು ಕೇಂದ್ರ ಸರ್ಕಾರ ಕೇಂದ್ರ ಲೋಕಸಭೆಯ ಪರೀಕ್ಷೆಯ ದಿನಾಂಕವೇ ನೀಟ್ನ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿತು. ನೀಟ್ ಪರೀಕ್ಷೆಯಲ್ಲಿ ಇತಿಹಾಸನೇ ಇಲ್ಲ, ಯಾರೂ ಕೂಡ ಔಟ್ ಮಾರ್ಕ್ಸ್ ತೆಗೆದಂಥ ಯಾವುದೇ ಇತಿಹಾಸ ಇಲ್ಲ. ಪ್ರಥಮ ಬಾರಿಗೆ ನಮ್ಮ ಈ ದೇಶದಲ್ಲಿ 8 ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕನ್ನು ಪಡಿತಾರೆ. ಆ 8 ವಿದ್ಯಾರ್ಥಿಗಳು ಒಂದೇ PG ಸೆಂಟರ್ನಲ್ಲಿ ಟ್ರೈನಿಂಗ್ ಪಡೆದಿರ್ತಾರೆ. ಇದನ್ನ ಅವ್ಯವಹಾರ ಅಂತ ಕರಿತೀರೋ ಅಥವಾ ಇದು ಕಾನೂನಾತ್ಮಕವಾಗಿ ನಡೆದಿದೆ ಅಂತ ಕರಿತೀರೋ? ಇಲ್ಲಿ ನಿಂತಿರುವಂಥ ನೂರಾರು ವಿದ್ಯಾರ್ಥಿಗಳ ಮುಖವನ್ನು ನೀವು ನೋಡ್ತಿರ್ಬೋದು. ಇಲ್ಲಿರುವಂಥ ಎಲ್ಲರೂ ಕೂಡ ದುಡ್ಡು ಇಟ್ಕೊಂಡು ವಿದ್ಯಾಭ್ಯಾಸಕ್ಕೆ ಬಂದವರಲ್ಲ, ಪ್ರತಿಭೆನ ಇಟ್ಕೊಂಡು ಬಂದಂಥವ್ರು. ಇವ್ರಿಗೆಲ್ಲರಿಗೂ ಮೋಸ ಆಗ್ತಿದೆ. ಎಲ್ಲೋ ಒಂದು ಕಡೆ ಈ ಕೋಚಿಂಗ್ ಸೆಂಟರ್ಗಳು ಕೇಂದ್ರ ಸರ್ಕಾರದ ಜೊತೆ ಕೈ ಜೋಡಿಸಿ ಮೆಡಿಕಲ್ ಸೀಟ್ಗಳಲ್ಲಿ ಅವರವರಿಗೆ ಅವ್ಯವಹಾರವನ್ನು